ಜೀವನದಲ್ಲಿ ಒಳ್ಳೆಯದು ಮತ್ತು ಕೆಟ್ಟ ಸಮಯ ಅವು ಬರುವ ಮೊದಲು ಸೂಚಿಸುತ್ತವೆ. ಅಂತಹ ಚಿಹ್ನೆಗಳನ್ನು ಧರ್ಮಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಜ್ಯೋತಿಷ್ಯ ಈ ಚಿಹ್ನೆಗಳು ಹಣ, ಗೌರವ, ಸಂಬಂಧಗಳು, ಅಪಘಾತಗಳು, ಜಗಳ ಇತ್ಯಾದಿಗಳೊಂದಿಗೆ ಸಂಬಂಧ ಹೊಂದಿವೆ. ಒಬ್ಬ ವ್ಯಕ್ತಿಯು ತಿಳಿದಿದ್ದರೆ ಅವನು ಈ ಸಂಕೇತಗಳನ್ನು ಸುಲಭವಾಗಿ ಗುರುತಿಸಬಹುದು ಮತ್ತು ಸಮಯಕ್ಕೆ ಹಾನಿಯನ್ನು ತಡೆಯಬಹುದು ಅಥವಾ ಕಡಿಮೆ ಮಾಡಬಹುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಟ್ಟ ಕಾಲಗಳು ಪ್ರಾರಂಭವಾಗುವ ಮುನ್ನ ಕೆಲವು ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಪೂಜಾ ತಟ್ಟೆ ಬೀಳುವುದು, ತುಳಸಿ ಗಿಡ ಒಣಗುವುದು, ಇಲಿಗಳ ಕಾಟ, ಹಲ್ಲಿಗಳ ಜಗಳ, ಚಿನ್ನ ಕಳೆದುಕೊಳ್ಳುವುದು ಮತ್ತು ತುಪ್ಪದ ಪಾತ್ರೆ ಬೀಳುವುದು ಇವು ಕೆಲವು ಮುಖ್ಯ ಸೂಚನೆಗಳು. ಈ ಲಕ್ಷಣಗಳು ಕಂಡುಬಂದರೆ ಜಾಗರೂಕರಾಗಿರಿ ಮತ್ತು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಿ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಒಳ್ಳೆಯದು ಮತ್ತು ಕೆಟ್ಟದು ಎರಡೂ ಸಹಜ. ಒಳ್ಳೆಯ ಸಮಯಗಳು ಮನುಷ್ಯನನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತವೆ. ಆದಾಗ್ಯೂ ಕೆಟ್ಟ ಸಮಯದಲ್ಲಿ ನೀವು ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ಆದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಟ್ಟ ಕಾಲಗಳ ಮುನ್ಸೂಚನೆಯನ್ನು ವಿವರಿಸಲಾಗಿದೆ. ಅಂತಹ ಪರಿಸ್ಥಿತಿಯಲ್ಲಿ ಕೆಟ್ಟ ಸಮಯಗಳು ಪ್ರಾರಂಭವಾಗುವ ಮೊದಲು ಯಾವ ಚಿಹ್ನೆಗಳು ಕಾಣಿಸಿಕೊಳ್ಳುತ್ತವೆ ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳಿ. ಪೂಜಾ ತಟ್ಟೆ ಕೆಳಗೆ ಬೀಳುವುದು. ದೇವರನ್ನು ಪೂಜಿಸುವಾಗ ಪೂಜೆಗೆ ಬಳಸುವ ತಟ್ಟೆ ಇದ್ದಕ್ಕಿದ್ದಂತೆ ಬಿದ್ದರೆ ಅದು ಒಳ್ಳೆಯದಲ್ಲ. ಇದು ಮುಂಬರುವ ಕೆಟ್ಟ ಕಾಲದ ಸೂಚನೆಯೆಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಇದು ಸಂಭವಿಸಿದಲ್ಲಿ ನೀವು ತಕ್ಷಣ ಪೂಜಾ ಕೋಣೆಗೆ ಹೋಗಿ ದೇವರಲ್ಲಿ ಕ್ಷಮೆ ಕೇಳಬೇಕು ಎಂದು ಜ್ಯೋತಿಷಿಗಳು ಎಚ್ಚರಿಸುತ್ತಾರೆ. ತುಳಸಿ ಗಿಡ ಒಣಗುವುದು. ಮನೆಯಲ್ಲಿರುವ ತುಳಸಿ ಗಿಡ ಇದ್ದಕ್ಕಿದ್ದಂತೆ ಒಣಗಲು ಪ್ರಾರಂಭಿಸಿದರೆ ಆ ಮನೆಯಲ್ಲಿರುವ ಜನರಿಗೆ ಕೆಟ್ಟ ಕಾಲ ಪ್ರಾರಂಭವಾಗಲಿದೆ ಎಂಬ ಅರ್ಥವನ್ನು ಸೂಚಿಸುತ್ತದೆ. ಇದಲ್ಲದೆ ಒಣಗುತ್ತಿರುವ ತುಳಸಿ ಗಿಡವು ಮನೆಯಲ್ಲಿ ಬರಲಿರುವ ಆರ್ಥಿಕ ಬಿಕ್ಕಟ್ಟಿನ ಸೂಚನೆಯಾಗಿದೆ. ಇಲಿಗಳ ಕಾಟ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಕಪ್ಪು ಇಲಿಗಳ ಸಂಖ್ಯೆ ಇದ್ದಕ್ಕಿದ್ದಂತೆ ಹೆಚ್ಚಾದರೆ ಅದನ್ನು ಕೆಟ್ಟ ಕಾಲದ ಸೂಚನೆ ಎಂದು ಪರಿಗಣಿಸಲಾಗುತ್ತದೆ. ಇದ್ದಕ್ಕಿದ್ದಂತೆ ಮನೆಗೆ ಬಹಳಷ್ಟು ಕಪ್ಪು ಇಲಿಗಳು ಬರಲು ಪ್ರಾರಂಭಿಸಿದರೆ ಭವಿಷ್ಯದಲ್ಲಿ ಆ ಮನೆಯಲ್ಲಿ ಏನೋ ಅನಾಹುತ ಸಂಭವಿಸಲಿದೆ ಎಂದು ಅರ್ಥಮಾಡಿಕೊಳ್ಳಬೇಕು. ಹಲ್ಲಿಗಳ ಜಗಳ. ಮನೆಯಲ್ಲಿ ಹಲ್ಲಿಗಳು ಜಗಳವಾಡುವುದನ್ನು ನೋಡುವುದು ಒಳ್ಳೆಯ ಶಕುನವಲ್ಲ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಹಲ್ಲಿಗಳು ಜಗಳವಾಡುವುದು ಕೆಟ್ಟ ಕಾಲದ ಆರಂಭದ ಸೂಚನೆಯಾಗಿದೆ. ಚಿನ್ನ ಕಳೆದುಕೊಳ್ಳುವುದು. ಜ್ಯೋತಿಷ್ಯದಲ್ಲಿ ಚಿನ್ನದ ವಸ್ತುವನ್ನು ಕಳೆದುಕೊಳ್ಳುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಜ್ಯೋತಿಷ್ಯ ನಂಬಿಕೆಗಳ ಪ್ರಕಾರ ಚಿನ್ನದ ವಸ್ತುವನ್ನು ಕಳೆದುಕೊಂಡರೆ ಆ ಮನೆಗೆ ನಕಾರಾತ್ಮಕತೆ ಬರಲು ಪ್ರಾರಂಭಿಸುತ್ತದೆ. ಏಕೆಂದರೆ ಚಿನ್ನವನ್ನು ಸಂತೋಷದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ತುಪ್ಪದ ಪಾತ್ರೆ ಕೆಳಗೆ ಬೀಳುವುದು. ತುಪ್ಪವಿರುವ ಪಾತ್ರೆ ನಿಮ್ಮ ಕೈಯಿಂದ ಜಾರಿ ಬಿದ್ದರೆ ಅದು ಒಳ್ಳೆಯದಲ್ಲ. ಯಾರದ್ದಾದರೂ ಕೈಯಿಂದ ತುಪ್ಪ ತುಂಬಿದ ಪಾತ್ರೆ ಬಿದ್ದು ನೆಲದ ಮೇಲೆಲ್ಲ ಚೆಲ್ಲಿದರೆ ಅದು ಮುಂಬರುವ ಕೆಟ್ಟ ಕಾಲದ ಸೂಚನೆ ಎಂದು ಜ್ಯೋತಿಷಿಗಳು ಎಚ್ಚರಿಸುತ್ತಾರೆ. ಪಾದರಕ್ಷೆ ಕಳ್ಳತನ. ಶೂಗಳು ಮತ್ತೆ ಮತ್ತೆ ಕಳುವಾದರೆ ಆಗ ಜಾತಕದ ಮೇಲೆ ಶನಿ ಕಾಟವಿದೆ ಎಂದು ಅರ್ಥಮಾಡಿಕೊಳ್ಳಿ. ಅದು ಮುಂಬರುವ ಕೆಟ್ಟ ಕಾಲದ ಸೂಚನೆ ಎಂದು ಜ್ಯೋತಿಷಿಗಳು ಎಚ್ಚರಿಸುತ್ತಾರೆ. ಕೆಟ್ಟ ಕನಸುಗಳು. ಪ್ರತಿದಿನ ಕೆಟ್ಟ ಕನಸುಗಳು ಬೀಳುತ್ತಿದ್ದರೆ ಮನೆಯಲ್ಲಿ ಜಗಳವಾಗುವ ಸಂಕೇತ ಅಥವಾ ಮನೆಯ ಸದಸ್ಯನೊಂದಿಗೆ ತೊಂದರೆಯ ಸಂಕೇತವಾಗಿದೆ. ಕೆಟ್ಟ ಕನಸುಗಳು ಬೀಳದಂತೆ ದೇವರನ್ನು ಪ್ರತಿದಿನವೂ ಪ್ರಾರ್ಥಿಸಿಯೇ ಮಲಗಿರಿ. ಕಣ್ಣು ಸೆಳೆತ. ಮಹಿಳೆಯ ಬಲ ಕಣ್ಣು ಮತ್ತು ಪುರುಷನ ಎಡಕಣ್ಣು ಬಡಿದರೆ ಒಳ್ಳೆಯದಲ್ಲ. ಹೀಗಾದಾಗಲೆಲ್ಲ ದೇವರಲ್ಲಿ ಪ್ರಾರ್ಥಿಸಿ ಸಕಾರಾತ್ಮಕವಾಗಿ ಚಿಂತಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ನಮ್ಮ ಆರೋಗ್ಯ ಸಂಜೀವಿನಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಮಾಹಿತಿ ನಿಮಗೆ ಉಪಯುಕ್ತ ಎಂದು ಅನಿಸಿದರೆ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದಗಳು.